ಮಾಡಿದ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಇದಕ್ಕೆ ಉದಾಹರಣೆಯಾಗಿ ಈ ಕಥೆ. ತನ್ನ ಗುರುಗಳ ಮಗನಿಗೆ ಜೀವದಾನ ಕೊಡಿಸಿದ ಶ್ರೀಕೃಷ್ಣ ತನ್ನ ಅಣ್ಣಂದಿರನ್ನ ಸಾವಿನಿಂದ ರಕ್ಷಿಸಲಿಲ್ಲ. ನಿಮಗೆಲ್ಲ ತಿಳಿದಿರುವ ಹಾಗೆ ಶ್ರೀಕೃಷ್ಣನಿಗೆ 6 ಜನ ಅಣ್ಣಂದಿರಿದ್ರು. ಶ್ರೀಕೃಷ್ಣ ಅವತರಿಸುವುದಕ್ಕಿಂತ ಮೊದಲು ವಸುದೇವ ದೇವಕಿಯಲ್ಲಿ ಹುಟ್ಟಿದವರು. ದೇವಕಿಯ 8ನೇ ಗರ್ಭ ನಿನ್ನ ಮೃತ್ಯು ಎಂದು ಅಶರೀರವಾಣಿಯಲ್ಲಿ ಕೇಳಿದ ಕಂಸ ದೇವಕಿಗೆ ಹುಟ್ಟಿದ 6 ಮಕ್ಕಳನ್ನು ನಿರ್ದಯವಾಗಿ ಸಂಹಾರ ಮಾಡ್ತಾನೆ. ಅನಂತರ 7ನೆಯ ಗರ್ಭವಾಗಿ ದುರ್ಗೆ ಅವತರಿಸಿ ಕಂಸನನ್ನ ಎಚ್ಚರಿಸ್ತಾಳೆ. 8ನೆಯ ಗರ್ಭವಾಗಿ ಶ್ರೀಕೃಷ್ಣ ಅವತರಿಸ್ತಾನೆ. ನಂತರ ಕಂಸನನ್ನ ಸಂಹಾರ ಮಾಡ್ತಾನೆ. ಇಲ್ಲಿ ನಮಗೆ ಮೂಡುವ ಪ್ರಶ್ನೆ, ಶ್ರೀಕೃಷ್ಣ ಪರಮಾತ್ಮ ತನಗಿಂತ ಮುಂಚೆ ಹುಟ್ಟಿದ 6 ಜನ ಅಣ್ಣಂದಿರನ್ನ ಯಾಕೆ ರಕ್ಷಣೆ ಮಾಡಲಿಲ್ಲ ಅಂತ. ಈ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಶ್ರೀಕೃಷ್ಣ ಸಾಂದೀಪಿನಿ ಆಚಾರ್ಯರಲ್ಲಿ ವಿದ್ಯೆ ಕಲಿತಾ ಇರ್ತಾನೆ. ವಿದ್ಯೆ ಕಲಿತು ಮುಗಿದ ಮೇಲೆ ಗುರುದಕ್ಷಿಣೆಯಾಗಿ ಏನು ಕೊಡಬೇಕು ಅಂತ ಗುರುಗಳನ್ನು ಕೇಳ್ತಾನೆ. ಗುರುಗಳು ಅವರ ಪತ್ನಿಯ ಸಲಹೆಯ ಮೇರೆಗೆ ಅಸಾಧಾರಣವಾದ ಗುರುದಕ್ಷಿಣೆಯನ್ನೇ ಕೇಳ್ತಾರೆ. ಸಣ್ಣ ವಯಸ್ಸಿನಲ್ಲೇ ಅವರ ಮಗ ಮೃತನಾಗಿದ್ದು ಆ ಮೃತನಾದ ಮಗನನ್ನು ವಾಪಸ್ ತಂದುಕೊಡೋಕ್ಕೆ ಕೇಳ್ತಾರೆ. ಆಗ ಶ್ರೀಕೃಷ್ಣ ಕೂಡಲೇ ಯಮಲೋಕಕ್ಕೆ ಹೋಗಿ ಯಮನಿಗೆ ಆದೇಶ ಮಾಡಿ ಅನೇಕ ವರ್ಷಗಳ ಹಿಂದೆ ಮೃತನಾದ ಗುರುಪುತ್ರನನ್ನು ವಾಪಸ್ ಕರ್ಕೊಂಡು ಬರ್ತಾನೆ. ಆ ವೇಳೆಗೆ ಅವನು ಎಷ್ಟು ವರ್ಷದವನಾಗಿರಬೇಕಿತ್ತೋ ಅಷ್ಟು ವರ್ಷದ ಯುವಕನನ್ನಾಗಿಸಿ ಕರ್ಕೊಂಡು ಬಂದು ಗುರುಗಳಿಗೆ ಸಮರ್ಪಣೆ ಮಾಡ್ತಾನೆ. ಇಲ್ಲಿ ಮೂಡುವ ಪ್ರಶ್ನೆ ಅಂದರೆ, ಹಾಗಾದರೆ ತನ್ನ 6 ಜನ ಅಣ್ಣಂದಿರನ್ನ ಶ್ರೀಕೃಷ್ಣ ಯಾಕೆ ಬದುಕಿಸಲಿಲ್ಲ? ಗುರುಗಳಿಗೆ ಗುರುಪುತ್ರನನ್ನು ಬದುಕಿಸಿಕೊಟ್ಟ ಹಾಗೆ ಅಂತ. ನಿಜ, ಕೃಷ್ಣ ಪರಮಾತ್ಮ ಸಾಕ್ಷಾತ್ ವಿಷ್ಣುವಿನ ಅವತಾರ. ಅವನಲ್ಲಿ ಸತ್ತವರನ್ನು ಬದುಕಿಸುವ ಶಕ್ತಿ ಇತ್ತು. ಆದರೆ ಶ್ರೀಕೃಷ್ಣನ 6 ಜನ ಅಣ್ಣಂದಿರು ಸತ್ತದ್ದು ಯಾಕೆ ಅಂದರೆ, ಅವರು ಹಿಂದೆ ಮರೀಚಿ ಋಷಿಯ ಮಕ್ಕಳಾಗಿದ್ರು. ದೇವಲ ಋಷಿಗಳಿಗೆ ಅವಮಾನ ಮಾಡಿದ ಫಲವಾಗಿ ಈಗ ಕಂಸನಿಂದ ಸಾಯುವ ಪ್ರಸಂಗ ಬಂದಿತ್ತು. ಅವರು ಒಡಹುಟ್ಟಿದ ಅಣ್ಣಂದಿರೇ ಇರಬಹುದು, ಆದರೆ ಋಷಿಗಳಿಗೆ ಅವಮಾನ ಮಾಡಿದ್ದು ಅಪರಾಧ. ಅಪರಾಧ ಯಾರೇ ಮಾಡಿದ್ರೂ ಅವ್ರಿಗೆ ತಪ್ಪದೇ ಶಿಕ್ಷೆ ಕೊಡ್ತಾನೆ ಭಗವಂತ. ಹೀಗಾಗಿ ಅಪರಾಧ ಎಸಗಿದ್ದವರು ಅಣ್ಣಂದಿರೇ ಆಗಿದ್ದರೂ ಅವರಿಗೆ ಶಿಕ್ಷೆ ಆಗಬೇಕು ಎಂಬ ಉದ್ದೇಶದಿಂದ ಅವರನ್ನು ಬದುಕಿಸಲಿಲ್ಲ. ಅತ್ತ ಗುರುಪುತ್ರ ಅಂತಹ ಅಪರಾಧ ಏನು ಮಾಡಿರಲಿಲ್ಲ. ಹಾಗಾಗಿ ಅವನನ್ನು ಬದುಕಿಸಿ ವಾಪಸ್ ಕರ್ಕೊಂಡು ಬರ್ತಾನೆ ಶ್ರೀಕೃಷ್ಣ. ಇದರಿಂದ ಭಗವಂತ ನಮಗೆ ಏನು ಸಂದೇಶ ಕೊಡ್ತಾ ಇದ್ದಾನೆ? ನಾವು ದೇವಸ್ಥಾನಗಳನ್ನು ಕಟ್ಟಿಸಿದ್ದೀವಿ, ಮಠ ಮಂದಿರಗಳಿಗೆ ಸಾಕಷ್ಟು ಡೊನೇಷನ್ ಕೊಟ್ಟಿದ್ದೀವಿ, ಅಥವಾ ದೇವಸ್ಥಾನದಲ್ಲಿ ಇದ್ದು ಕಾರ್ಯನಿರ್ವಹಿಸ್ತೀವಿ. ಹೀಗಾಗಿ ನಾವು ದೇವರಿಗೆ ಬಹಳ ಹತ್ತಿರದವರು ಅಂದಮೇಲೆ ನಾವು ಏನು ತಪ್ಪು ಮಾಡಿದ್ರೂ ನಡೆಯುತ್ತೆ ಅಂತ ಕೆಲವರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಭಗವಂತನ ಸರಕಾರದಲ್ಲಿ ಭಕ್ತರಿರಬಹುದು, ಬಂಧು ಮಿತ್ರರಿರಬಹುದು, ಯಾರೇ ಇರಬಹುದು, ಅವರು ಎಷ್ಟೇ ಹತ್ತಿರದವರಾದರೂ ತಪ್ಪು ಮಾಡಿದರೆ ಶಿಕ್ಷೆ ನಿಶ್ಚಿತ. ತನ್ನ ಸ್ವಂತ ಒಡಹುಟ್ಟಿದ ಅಣ್ಣಂದಿರನ್ನು ಶಿಕ್ಷೆಗೆ ಒಳಪಡಿಸುವ ಮೂಲಕ ಈ ಒಂದು ಬಹಳ ದೊಡ್ಡ ಎಚ್ಚರಿಕೆಯ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾನೆ ಶ್ರೀಕೃಷ್ಣ.